ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ನಮ್ಮ ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವರ್ಷಗಳು ಅದು ನೆನೆಯುವಂಥ ಕೆಲಸ. ಅದರ ಮೂಲಕ BJPಯನ್ನು ಮತ್ತೊಮ್ಮೆ ಎದ್ದು ನಿಲ್ಲಿಸುವಂಥ ಅಧಿಕಾರಕ್ಕೆ ತರುವಂಥ ಪ್ರಯತ್ನ BJPಗರಿಂದ. ಇದು ಕೆಲವೊಬ್ರಿಗೆ ಬೇಕಾಗ್ಯದ, ಇನ್ನು ಕೆಲವೊಬ್ರಿಗೆ ಬೇಡ ಆಗ್ಯದ. ಆದರೆ ಅನಿವಾರ್ಯ ಅದ. ಯಾಕಂತಂದ್ರೆ ಯಾವುದೇ ರೂಪದಿಂದ ಆದರೂ ಜನರ ಮುಂದೆ ಹೋಗ್ಬೇಕಾಗ್ಯದ. ಅದಕ್ಕಿರುವಂಥ ಸುಲಭ ಸರಳ ಹಾದಿ ಯಾರಪ್ಪ ಅಂದರೆ ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಅಲ್ಲಿ ತಪ್ಪುಗಳಾಗಿದ್ದಾವೆ, ಒಪ್ಪುಗಳಾಗಿದ್ದಾವೆ, ಏನೇನೋ ಆಗ್ಯದ, ಹೋರಾಟ ಆಗ್ಯದ. BJPನ ಅಧಿಕಾರ ತರುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ತಮ್ಮ ಜೊತೆಗಾರರನ್ನು ಸಹಿತ ಬದಿಗೆ ಸರಿಸಿದ್ದಾರೆ. ಶಿವಪ್ಪನವರು ಆಗಿರ್ಬೋದು, ಅದೇ ಕಾಲಕ್ಕೆ ಸುಬ್ಬಯ್ಯ ಆಗಿರ್ಬೋದು, ಅನೇಕ ನಾಯಕರನ್ನು ಬದಿಗೆ ಸರಿಸಿ ಮೇಲೆ ಬಂದಿದ್ದಾರೆ. ಕೊನೆಗೆ ಅನಂತಕುಮಾರ್ ದೊಡ್ಡ ಫೈಟ್ ಇತ್ತು. ಅನಂತಕುಮಾರ್ ಅವರು ವಿಧಿವಶರಾದರು. ಆಮೇಲೆ ಅನಾಭಿಷಿಕ್ತ ದೊರೆ, ಆನಂತರ BL ಸಂತೋಷ, ಇವ್ರ ಮಧ್ಯದಲ್ಲಿ ಏನು ತಿಕ್ಕಾಟಗೊಳ್ಳೋದು. ಆದರೂ ಸಹಿತ ತಮ್ಮ ಹಠವನ್ನು ಬಿಡಲಾರ್ದು ಪಕ್ಷವನ್ನು ಉಳಿಸ್ಕೊಂಡ ನಡಕೊಂಬ ಬ್ಯಾಸದ KJPನೂ ಮಾಡಿದರು. ತಾವು ಯಶಸ್ವಿ ಆಗಲಿಲ್ಲ, BJPನೂ ಯಶಸ್ವಿ ಮಾಡಿಕೊಳ್ಳಲಿಲ್ಲ. ಇವೆಲ್ಲ 50 ವರ್ಷದ ಇತಿಹಾಸದಲ್ಲಿ ಬರುವಂಥವ. ಅದೇ ಕಾಲಕ್ಕೆ ನ್ಯಾಯಮೂರ್ತಿ ನಮ್ಮ ನ್ಯಾಯಾಧೀಶರಾದಂಥ ಹೆಗಡೆ ಅವರ ಒಂದು ತನಿಖೆಯಿಂದಾಗಿ ಜೈಲನ್ನು ಕಂಡರು. ಅದು ಸಹಿತ ನೋಡಿದ್ದೀರಿ, ನಾವು ಕೇಳಿದ್ದೀವಿ. ಇವೆಲ್ಲವೂ ಘಟನೆಗಳು ಆಗಿ ಹೋಗಿದ್ದಾವೆ. ಏರು ಎಳೆತುಗಳು ಸಾಕಷ್ಟು ಕಂಡಿದ್ದಾರೆ. ಈ ಕೊನೆಯವರ ಅಭಿಲಾಷೆ ಏನಪ್ಪ ಅಂತಂದ್ರೆ BJPನ ಅಧಿಕಾರಕ್ಕೆ ತರೋದಷ್ಟಲ್ಲ, ತಮ್ಮ ಮಗನ CM ಮಾಡುವಂಥದ್ದು. ತಾವಂತೆ ರಾಜಕೀಯ ನಿವೃತ್ತರಾಗಿದ್ದಾರೆ. ಆದರೂ ರಾಜಕೀಯದಲ್ಲಿದ್ದಾರೆ, ಇನ್ನು ಅತ್ಯಂತ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಟ್ಟಾರೆಯಾಗಿ BJPಗೆ ಈಗ ಕಾಂಗ್ರೆಸ್ನ ಎದುರಿಸಬೇಕಾಗಿದೆ.